8. Okay, let it be. ಇಲ್ಲ ಸೈಡಲ್ಲಿ ಹೇಳ್ಕೊಡ್ತೀನಿ. ಸೊ 2.46 to 3.476 ನ ಡೈರೆಕ್ಟ್ ಆಗಿ ನೀವು ಆಡ್ ಮಾಡ್ಬೋದು ವೆನ್ ದೆ ಗಿವನ್ ಈ ಎಕ್ಸ್ಪೋನೆಂಟ್ ಟರ್ಮ್ಸ್ ಏನಿದೆಯಲ್ಲ, ಈ ಎಕ್ಸ್ಪೋನೆಂಟ್ಸು ಇಲ್ಲೂ 3 ಇದ್ದು ಇಲ್ಲೂ 3 ಇದ್ರೆ, ಅಥವಾ ಇಲ್ಲೂ 6 ಇದ್ದು ಇಲ್ಲೂ 6 ಇದ್ರೆ, ಯು ಕ್ಯಾನ್ ಈಸಿಲಿ ಗೋ ಟು ಆಡಿಂಗ್ ದಿಸ್ ಥಿಂಗ್. ಓಕೆನಾ? ಇಫ್ ಇಟ್ ಈಸ್ ನಾಟ್ ಸೇಮ್, ಇಲ್ಲಿ 3 ಇದೆ ಇಲ್ಲಿ 6 ಇದೆ, ಸೊ ಇದನ್ನ ನೀವು ಈಸಿಯಾಗಿ ಆಡ್ ಮಾಡಕ್ಕಾಗಲ್ಲ. ಆಡ್ ಮಾಡಿದ್ರೆ ರಾಂಗ್ ಬರುತ್ತೆ. ಆ ತರದ ಕೇಸಲ್ಲಿ ಏನ್ ಮಾಡ್ಬೇಕು ನೀವು, ಫಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟು. ಫಸ್ಟ್ ಏನ್ ಮಾಡ್ಬೇಕು ನೀವು, ಮಲ್ಟಿಪ್ಲೈ ದೀಸ್ ಟು ನಂಬರ್ಸ್. 10⁶ ಅಂತಂದ್ರೆ ಏನ್ರಪ್ಪ? 10⁶ ಅಂದ್ರೇನು? 1000, lakh ಆರ್ ಕ್ರೋರ್ಸ್, ಏನದು 10⁶ ಅಂದ್ರೆ? ಏನ್ ಮಾಡ್ಬೇಕು ನೀವು? 10 ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಎಸ್. ಸೊ 2.46 ಇಂಟು 10⁶ ಅಂದ್ರೆ 1 0 0 0 0 0 0. ಅಂದ್ರೆ ಇಲ್ಲೇನಿದೆ, ಈ 0 ಅನ್ನೋದು ಏನಿದೆ ನಿಮಗೆ 6 ಟೈಮ್ಸ್ ಇದೆ ಅಂತ ತೋರಿಸ್ತಿದೆ. ಗೊತ್ತಾಯ್ತಾ? ಅರ್ಥ ಆಯ್ತಾ ಎಲ್ಲರಿಗೂ? ಕನ್ಫ್ಯೂಷನ್ ಆಗ್ಬೇಡಿ. ಒಂದು ಸೇರಿಸಿ 6 ಅಂತ ಅನ್ಕೋಬೇಡಿ, 6 ಡಿಜಿಟ್ ಅನ್ಕೋಬೇಡಿ. 0 6 ಟೈಮ್ಸ್ ಇದೆ ಅನ್ನೋದನ್ನ ತೋರಿಸ್ತಿದೆ ಇದು. ಅರ್ಥ ಆಯ್ತಾ? ಇಫ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿರ್ಬೋದು, 2⁻³ ಅಂದ್ರೆ ಏನು, ವಿಚ್ ಇಸ್ 2 ಇಂಟು 2 ಇಂಟು 2. ಆರ್ ಯು ಕ್ಯಾನ್ ಸಿಂಪ್ಲಿ ಸೇ ದಟ್ 10⁶ ಅಂದ್ರೆ ನೀವೇನಂತ ಬರ್ಕೋಬಹುದು, 10 ಇಂಟು 10 ಇಂಟು 10 ಇಂಟು 10 ಇಂಟು 10 2 3 4 5 ಇಂಟು 10. ಅಂದ್ರೆ 10 ಅನ್ನೋದು 6 ಟೈಮ್ಸ್ ಇದೆ. ಆರ್ ಸಿಂಪ್ಲಿ ಯು ಕ್ಯಾನ್ ರೈಟ್ 0 ಅನ್ನೋದು 6 ಟೈಮ್ಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? ದೆನ್ 2⁴ ನ ನೀವು ಮಲ್ಟಿಪ್ಲೈ ಮಾಡಿ. ಫಸ್ಟು ಏನಾಗುತ್ತೆ, ಏನಾಗುತ್ತೆ 2.4, 1 minute, I will do reverse multiplication, that will easy. ಓಕೆನಾ? 2⁴ ನ either you will do or 1 0 0 0 0 0 0 into 2.46 ಅಂತ ಬೇಕಿದ್ರು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 6 0 0 6 0 0 6 ಇಂಟು 0 0 0 ಎಲ್ಲದು 0 ಬರುತ್ತೆ. ಲಾಸ್ಟ್ ಒನ್ ಏನ್ ಬರುತ್ತೆ, 6 ಬರುತ್ತೆ. 4 ಇಂಟು 0 0, 4 into 0 0 0 0 0 and 0 and then 4. Then comes to 2. 2 into 0 0 2. ಈ ತರ ಬಂತಲ್ವಾ? 0 0 0 0 0 and 0 6 4 2. ಸೊ ನೀವು ಯೂನಿಟ್ ಪ್ಲೇಸ್, 10th ಪ್ಲೇಸ್, 100 ಪ್ಲೇಸ್ ಇಲ್ಲಿ ಕಾಮ ಇಟ್ಕೊಳ್ಳಿ. 100 ಆದ್ಮೇಲೆ 1000, 10,000ಗೆ ಕಾಮ ಇಟ್ಕೊಳ್ಳಿ. 10,000 ಆದ್ಮೇಲೆ ಲ್ಯಾಕ್, 10 lakh ಕಾಮ ಇಟ್ಕೊಳ್ಳಿ. 24 crores, 60 lakh ಬಂತಾ? ಇಷ್ಟು ಬಂತು. ನಾನಿಲ್ಲಿ ಪಾಯಿಂಟ್ ಇಟ್ಟಿಲ್ಲ, ಡೈರೆಕ್ಟ್ ನಾನು ಏನ್ ಮಾಡಿದೀನಿ, ಮಲ್ಟಿಪ್ಲಿಕೇಶನ್ ಮಾಡಿದೀನಿ. ದೆನ್ ಐ ಹ್ಯಾವ್ ಟು ಡೂ, ಎಷ್ಟು ಪಾಯಿಂಟ್ ಆದ್ಮೇಲೆ ಇಲ್ಲಿ ಇದಿದೆ, 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ. ಯಾವಾಗ್ಲೂ ನೀವು ಇಲ್ಲಿ ಏನಿದೆ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಇದನ್ನ ನೀವು ಮರಿಬಾರ್ದು, ಕನ್ಸಿಡರ್ ಮಾಡ್ಬೇಕು. ಸೊ ಇಷ್ಟ ಆಯ್ತಲ್ವಾ?
ಟೂ ಡಿಜಿಟ್ಸ್ ಇದೆಯಲ್ಲಪ್ಪ ಇಲ್ಲಿ, ಲಾಸ್ಟ್ 2 ಡಿಜಿಟ್ಸ್, ಅದನ್ನ ನೀವೇನ್ ಮಾಡ್ಬೇಕು, ಈ ಲಾಸ್ಟ್ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು ಇಲ್ಲಿ. ಸೊ ಯುವರ್ ಆನ್ಸರ್ ವಿಲ್ ಬಿ 24,60,000. ಅರ್ಥ ಆಗ್ತಿದ್ಯಾ? 24,60,000 ಇಷ್ಟು ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ 246 ಇಂದ ಮಲ್ಟಿಪ್ಲೈ ಮಾಡ್ತಿಲ್ಲ ನೀವು, ಮಲ್ಟಿಪ್ಲೈ ಮಾಡಾದ್ಮೇಲೆ 2.46 ಇಲ್ಲಿ 2 ಡಿಜಿಟ್ಸ್ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಪುಟ್ ಡೆಸಿಮಲ್ ಪಾಯಿಂಟ್ ಆಫ್ಟರ್ 2 ಡಿಜಿಟ್ಸ್. ಓಕೆನಾ? ಅರ್ಥ ಆಯ್ತಾ ಇಷ್ಟು? ಡಿಡ್ ಯು ಗೆಟ್? ಅರ್ಥ ಆಯ್ತೇನ್ರೋ? ಡಿಡ್ ಯು ಗೆಟ್ ಇಟ್? Yes, ma'am. ಓಕೆ, ದೆನ್ ಸೇಮ್ ವೇ ಏನ್ ಮಾಡಿ 10 to 3.476 ಇದನ್ನು ಕೂಡ ಮಲ್ಟಿಪ್ಲೈ ಮಾಡಿ. ಮಾಡಿದ್ರಾ? ಏನ್ ಬರುತ್ತೆ? 3,4,7,6 ಇಂಟು 1000. ಸೊ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ? ಸಿಂಪಲ್ ಆಗಿ ನೋಡಿ, 3,4,7,6,0,0,0 ಇಷ್ಟು ಬರುತ್ತಾ? ಸೊ ಆಫ್ಟರ್ 30 ಯು ಕ್ಯಾನ್ ಪುಟ್, ಇಲ್ಲಿ ನೋಡಿ, ಇಲ್ಲಿ 3 ಡೆಸಿಮಲ್ ಪಾಯಿಂಟ್ ಆದ್ಮೇಲೆ, ಸಾರಿ 3 ಡಿಜಿಟ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ ಯು ಪುಟ್ ಇಯರ್ ಡೆಸಿಮಲ್ ಪಾಯಿಂಟ್, ದಟ್ ಈಸ್ 3,4,7,6 ಬಂತಾ? ಅಗೈನ್ ಯು ಹ್ಯಾವ್ ಟು ಡೂ, ಇವಾಗ ಏನ್ ಮಾಡ್ಬೇಕು ನೀವು ಸಿಂಪ್ಲಿಫೈ ಮಾಡಿದ್ರಿ, ಕೊಟ್ಟಿರೋ ಅಂತ ಆನ್ಸರ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಗೊಂಡ್ ಬಂದ್ರಿ. ಓಕೆನಾ? ಸೊ ಬಂದಿರೋದನ್ನ ನೀವೇನ್ ಮಾಡ್ಬೇಕು, ಈಗ ಮೈನಸ್ ಮಾಡ್ಕೋಬೇಕು. 3,4,7,6.000. ಸೊ ಪಾಯಿಂಟ್ ಆದ್ಮೇಲೆ 0 ಇರೋದ್ರಿಂದ ನಾವು ಅದನ್ನ ನೆಸೆಸಿಟಿ ಇಲ್ಲ ನಮಗೆ ಅದು, ಯಾಕಂದ್ರೆ ನೀವು ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ 0ನೇ ಬರುತ್ತೆ, ಅದ್ರದ್ದೇನು ಪ್ರಾಬ್ಲಮ್ ಇರಲ್ಲ. ಸೊ ಇವಾಗ ಅಡಿಷನ್ ಮಾಡಿ ಎಷ್ಟು ಬರುತ್ತೆ? ಅಡಿಷನ್ ಮಾಡಬೇಕು. ಇಫ್ ಯು ಹ್ಯಾಡ್ ಕನ್ಫ್ಯೂಷನ್ ಐ ವಿಲ್ ರಬ್ ದಿಸ್ ಆಲ್ಸೋ. ಅಡಿಷನ್ ಮಾಡ್ರಪ್ಪ. ಈಗ ಎಷ್ಟು ಬರುತ್ತೆ ಹೇಳ್ಬೇಕು ನನಗೆ ಬೇಗ. ಎಷ್ಟು ಬರುತ್ತೆ? 2,4,6,3,4,7,6 ಬಂತಾ? ಇಷ್ಟು ಆನ್ಸರ್ ಬರುತ್ತೆ. ಓಕೆನಾ? 2,4,6,3,4,7,6 ಬಂತು. ಐ ವಾಂಟ್ ಟು ಕನ್ವರ್ಟ್ ಅಗೈನ್ ಇಂಟು 10⁶ ಗೆ ಕನ್ವರ್ಟ್ ಮಾಡ್ಬೇಕು, ಅಥವಾ 10⁻³ ಬೇಕಿದ್ರು ಕನ್ವರ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಮ್ಯಾಕ್ಸಿಮಮ್ ಇರೋದ್ರಿಂದ ನನಗೆ ಕನ್ವೀನಿಯಂಟ್ ಆಗ್ಲಿ ಅಂತ ನಾನು ಏನ್ ಮಾಡ್ತೀನಿ, 10⁻⁶ ಗೆ ಕನ್ವರ್ಟ್ ಮಾಡ್ತೀನಿ. ಹೌ ವಿ ವಿಲ್ ಗೋಯಿಂಗ್ ಟು ಕನ್ವರ್ಟ್? ಇಲ್ಲೇನ್ ಮಾಡಿದ್ವಿ, 10⁻⁶ ಇರೋದ್ರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಇಫ್ ಐ ವಾಂಟ್ 10⁻⁶ ನಾ ಪಡ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಮಲ್ಟಿಪ್ಲೈ. ಇದು ರಿವರ್ಸ್ ಪ್ರೋಸೆಸ್ ಏನು? ರಿವರ್ಸ್ ಪ್ರೋಸೆಸ್ ಏನು? ಪ್ರೋಸೆಸ್ ಏನು? ಡಿವಿಷನ್ ಮಾಡ್ಕೋಬೇಕು ಅಲ್ವಾ? ಈಗ ನಾನು ಇಲ್ಲಿ 10⁻².46 ಗೆ 10⁻⁶ ನ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಫುಲ್ ಡಿಜಿಟ್ಸ್ ಬಂತು. ಇಫ್ ಐ ವಾಂಟ್ ಟು ಕನ್ವರ್ಟ್ ದಿಸ್ ಬ್ಯಾಕ್ ಇಂಟು 10⁻⁶ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಡಿವಿಷನ್ ಅಂದ್ರೆ ನೀವು ಡಿವೈಡ್ ಮಾಡ್ಕೋತಾ ಕೂರ್ಬೇಡಿ, ಜಸ್ಟ್ 1 2 3 4 5 6 ಆದ್ಮೇಲೆ, ಅಥವಾ ಯು ಕ್ಯಾನ್ ಸಿಂಪ್ಲಿ 10⁻⁶ ಅಂತಂದ್ರೇನು ಈ ತರ ಬೇಕಿದ್ರು ಮಾಡ್ಕೋಬಹುದು. ಡಿವಿಷನ್ ಓನ್ಲಿ ಯು ಕ್ಯಾನ್ ಡೂ. ಓಕೆನಾ? ಡಿವಿಷನ್ ಮಾಡಿದಾಗ ಏನ್ ಬರುತ್ತೆ? 2.463 ಬರುತ್ತೆ.
ಅರ್ಥ ಆಯ್ತಾ ಇದು? ಹ್ಮ್, ಅರ್ಥ ಆಯ್ತೇನ್ರು? Yes, ma'am. Yes, ma'am. ಅದೇ ನಾನಿವಾಗ ಡಿವಿಷನ್ ಮಾಡಿ ತೋರಿಸಿರೋದನ್ನ ನೀವು ಸಿಂಪಲ್ ಆಗಿ, ತುಂಬಾ ಸಿಂಪಲ್ ಆಗಿ ಇಷ್ಟೆಲ್ಲ ಡಿವಿಷನ್ ಮಾಡ್ಕೊಂಡು ಕನ್ಫ್ಯೂಷನ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಆಗಿ ನೋಡಿ ಏನ್ ಮಾಡಿ, ಬಂದಿರೋದನ್ನ ತಗೊಳ್ಳಿ. ಬಂದಿರೋದನ್ನ ತಗೊಳ್ಳಿ. 10⁶ ಅಂತ ಹೇಳಿದಾರಲ್ವಾ? ಸೊ 6 ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, 6 ಡಿಜಿಟ್ ಆದ್ಮೇಲೆ ಡಾಟ್ ಇಡ್ಬೇಕು. ಅಷ್ಟೇ ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 1 2 3 4 5 6 6 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ಟೆ. ಇದೇ ನನ್ನ ಆನ್ಸರ್. ಇದನ್ನ ನಾನು ಏನಂತ ತಗೋತೀನಿ, ಇಂಟು 10⁶ ಅಂತ ತಗೋತೀನಿ. ಅರ್ಥ ಆಯ್ತಾ ಇಷ್ಟು? ಆರ್ ಯು ಗೆಟಿಂಗ್ ಕ್ಲಿಯರ್ ಮೈ ಪಾಯಿಂಟ್? ತುಂಬಾ ಸಿಂಪಲ್ ಇದೆ, ಬಟ್ ನಿಮಗೆ ಏನೋ ಇಷ್ಟು ತುಂಬಾ ದೊಡ್ಡ ಕೊಡಲ್ಲ. ಜಸ್ಟ್ ತುಂಬಾ ಸಿಂಪಲ್ ಆಗಿ 10⁻³ ಕೊಡ್ತಾರೆ, 10⁻² ಕೊಡ್ತಾರೆ. ಮತ್ತೆ ಕೆಲವೊಂದ್ ಕಡೆ ನೀವೇನ್ ಗೊತ್ತಾ, ಈಗ ಮೀಟರ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಿರುತ್ತೆ. ಆಗ ನೀವು ಈ ಒಂದು ನೊಟೇಶನ್ಸ್ ನ ಯೂಸ್ ಮಾಡ್ಕೊಂಡೆ ಯು ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್. ಡೋಂಟ್ ಫರ್ಗಾಟ್. ಬೇಸ್ ಸೇಮ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆಡ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವೇ ನೋಡಿ, ಈಗ ನಾನು 2.46 ನ ಡೈರೆಕ್ಟ್ ಆಗಿ 3.47 ಜೊತೆ ಏನಾದ್ರೂ ಆಡ್ ಮಾಡಿದ್ರೆ, ಇಫ್ ಐ ಗೆಟ್ ಕರೆಕ್ಟ್ ನಂಬರ್, ಈ ತರ ಕರೆಕ್ಟ್ ನಂಬರ್ ಬರುತ್ತಾ? ಬರಲ್ಲ. ಈಗ ನೋಡಿ, ನಾನು ಇದನ್ನ ಡೈರೆಕ್ಟ್ ಆಗಿ ಮುಂಚೆ ಬೇಸ್ ಸೇಮ್ ಇದ್ರಲ್ಲಿ ಮಾಡಿದ್ನಲ್ಲ, ಆ ತರ ಏನಾದ್ರೂ ಮಾಡಕ್ ಹೋದ್ರೆ 2.46 3.476 ಎಷ್ಟು ಬಂತು? 6 6 7 3 1 9 5 5.936 ಬರುತ್ತೆ. ಇಸ್ ಇಟ್ ದ ಆನ್ಸರ್? ನೋ, ಬಿಕಾಸ್ ಹಿಯರ್ ಬೇಸ್ ಅಥವಾ ಎಕ್ಸ್ಪೋನೆಂಟ್ಸ್ ಆರ್ ಡಿಫ್ರೆಂಟ್. ಸೊ ಯು ಹ್ಯಾವ್ ಟು ಗೋ ಟು ಟರ್ನ್ ಇನ್ ಟು ಸ್ಟ್ಯಾಂಡರ್ಡ್ ನೊಟೇಶನ್. ಸ್ಟ್ಯಾಂಡರ್ಡ್ ನೊಟೇಶನ್ ತಗೊಬನ್ನಿ, ಅಥವಾ ಎರಡು ಬೇಸ್ ನ ಒಂದೇ ಮಾಡ್ಕೊಳ್ಳಿ. ಅದು ಹೇಗ್ ನೀವು ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ಇನ್ ದ ಕೇಸ್ ಆಫ್ ಸಿಂಪಲ್ ಆಗಿ ನೀವೇನಾದ್ರೂ ಸ್ಟ್ಯಾಂಡರ್ಡ್ ನೊಟೇಶನ್ ತಗೋಬಹುದು. ಅದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ಇವಾಗ್ಲೇ ಎಲ್ಲ ಹೇಳ್ಕೊಟ್ಬಿಟ್ರೆ ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಅರ್ಥ ಆಯ್ತಾ? ಈಗ ಇಷ್ಟ ಅರ್ಥ ಆಯ್ತೇನ್ರಪ್ಪ? ಬೇಸು ಡಿಫ್ರೆಂಟ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕೇಳಿದ್ರಲ್ಲ, ಅರ್ಥ ಆಯ್ತಾ? ಈಗ ಸೇಮ್ ವೇ ಸಬ್ಸ್ಟ್ರಾಕ್ಷನ್ ಮಾಡ್ತೀರಾ ನಂಗೆ? Same way, do the subtraction. ಸಿ ಸೇಮ್ ವೇ ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ದಾರೆ. ಇದು ತುಂಬಾ ಸಿಂಪಲ್ ಆಗಿದೆ ನೋಡಿ. 5.762 ಇಂಟು 10⁻³ ಮೈನಸ್ 2.65 ಇಂಟು 10⁻−1. ಈಗ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್, ವಾಟ್ ಯು ವಿಲ್ ಡೂ ಇನ್ ದ ಫಸ್ಟ್ ಸ್ಟೆಪ್? ಟರ್ನ್ ದಿಸ್ ಪ್ರಾಬ್ಲಮ್ ಇಂಟು ಸ್ಟ್ಯಾಂಡರ್ಡ್. ಏನ್ ಮಾಡ್ಬೇಕು? ಫಸ್ಟ್ ಈ ಪ್ರಾಬ್ಲಮ್ ನ ಫಸ್ಟ್ ಈ ಕೊಟ್ಟಿರೋಂತ ಒಂದು ಥಿಂಗ್ ನ ನೀವೇನ್ ಮಾಡ್ಬೇಕು? ಫಸ್ಟ್ ನೋಡ್ಕೊಬೇಕು. ಎರಡರಲ್ಲೂ ಬೇಸ್ ವ್ಯಾಲ್ಯೂ ಸೇಮ್ ಇದೆ, ಬಟ್ ಎಕ್ಸ್ಪೋನೆಂಟ್ ವ್ಯಾಲ್ಯೂ 10⁻⁴ ಏನಿದೆ, ಪವರ್ ಏನಾಗಿದೆ? ಡಿಫ್ರೆಂಟ್ ಇದೆ. ಸೊ ಎರಡು ಡಿಫ್ರೆಂಟ್ ಪವರ್ ಇರೋದ್ರಿಂದ ಫಸ್ಟ್, ಈಗ ಇಬ್ರು ಡಿಫ್ರೆಂಟ್ ವ್ಯಕ್ತಿಗಳಿದ್ದಾರೆ. ಅವ್ರದ್ದು ಒಬ್ಬ 20 kgs ನ ಎತ್ತೋಷ್ಟು ಕೆಪಾಸಿಟಿ ಇದೆ, ಇನ್ನೊಬ್ಬನ್ಗೆ 10 kgs ನ ಎತ್ತೋ ಅಷ್ಟು ಕೆಪಾಸಿಟಿ ಇದೆ. ಅವ್ರಿಬ್ಬರನ್ನು ಜಗಳ ಮಾಡೋದಕ್ ಬಿಟ್ರೆ ಯಾರು ಗೆಲ್ತಾರೆ? ಡಾಮಿನೇಟ್ ಆಗಿರೋರು ಗೆಲ್ತಾರೆ ಅಲ್ವಾ? ಸೊ ಇಬ್ರು ನಾವೇನಾದ್ರೂ ಕಾಂಪಿಟೇಟಿವ್ ಲೆವೆಲ್ ಇಳಿಸ್ಬೇಕು ಅಂದ್ರೆ ವಾಟ್ ವಿ ವಿಲ್ ಡೂ? ಐದರ್ ವಿ ಹ್ಯಾವ್ ಟು ಇನ್ಕ್ರೀಸ್ ಹಿಸ್ ವೆಯ್ಟ್. ಅವ್ರದ್ದು ಏನು ವೆಯ್ಟ್ ಎತ್ತೋ ಕೆಪಾಸಿಟಿನ ಜಾಸ್ತಿ ಮಾಡ್ಬೇಕು, ಅಥವಾ ಇವ್ರದ್ದು ವೆಯ್ಟ್ ನ ಎತ್ತೋ ಕೆಪಾಸಿಟಿನ ಕಡಿಮೆ ಮಾಡ್ಬೇಕು.
ದೆನ್ ಈಕ್ವಲ್ ಇದ್ದಾಗ ಮಾತ್ರ ನಿಮಗೆ ಏನ್ ಮಾಡಬೇಕು, ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಬಿಡಬೇಕು. ಇಲ್ಲಾಂದ್ರೆ ಡೆಫಿನೆಟ್ಲಿ ಯಾರು ಗ್ರೇಟರ್ ಆ ಟೈಮಲ್ಲಿ ಇರ್ತಾರೆ ಕೆಪಾಸಿಟಿ, ಅವ್ರು ಗೆದ್ದೇ ಗೆಲ್ತಾರೆ, ಅದರಲ್ಲಿ ನೋ ಡೌಟ್. ಸೇಮ್ ವೇ ಇಲ್ಲಿ ಏನ್ ಮಾಡಬೇಕು, ನೀವು ಈ ಎರಡು ಎಕ್ಸ್ಪೋನೆಂಟ್ಗಳನ್ನ ಸೇಮ್ ಕಂಡೀಷನ್ಗೆ ತಗೋಬೇಕು. ಸೊ ಹಾಗಾಗಿ ಏನ್ ಮಾಡ್ತೀರಾ, 5.762 ಇಂಟು 10⁻³ ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ 5762 5.762 into 1000 5,7,6,2 into 0,0,0. So how many digits ಆದ್ಮೇಲೆ ನಿಮಗೆ ಇದು ಬಂದಿದೆ, 3 digits ಆದ್ಮೇಲೆ. ಸೊ 5,762 ನಿಮ್ಮ ಸ್ಟ್ಯಾಂಡರ್ಡ್ ನೋಟೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ 2.65 into 10⁻⁻1. ಇಷ್ಟೊತ್ತ ತನಕ ನೀವು 10⁻⁻ ಪಾಸಿಟಿವ್ ಗಳಲ್ಲಿ ಮಾಡ್ತಾ ಇದ್ರಿ. ನಾವು ಯು ಕಮ್ ಇನ್ 10⁻⁻1. 10⁻⁻1 ಅಂದ್ರೆ ಏನು ಗೊತ್ತಾ? We simply take it as 0.1 ಅಲ್ವಾ? ಸೊ 0.1 into 2.65 ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? 0.265. ವೆರಿ ಗುಡ್, 0.265 ಬರುತ್ತೆ. ಅಂಡ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರಿ ನಮ್ಗೆ ಅದೆಷ್ಟು ಬಂತು, 5,762. whereas this one is 0.265 ಬಂತು. ಏನ್ ಕೊಟ್ಟಿದ್ದಾರೆ, ಸಬ್ಸ್ಟ್ರಾಕ್ಷನ್ ಸಿಂಬಲ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಇಟ್. ಏನಾಗುತ್ತೆ, I will keep it like this. ಇದು 5,000.000 ಇದೆ ಅಲ್ವಾ, ಇದು ಹಾಗೆ ಬರ್ಕೊಳ್ಳೋಣ, ಯಾಕಂದ್ರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತ. ನೀವು ಒಂದ್ಸತಿ ಇಫ್ ಯು ಆರ್ ಯೂಸ್ ಟು ಇಟ್, ಯು ವಿಲ್ ಡೆಫಿನೆಟ್ಲಿ ನೋ ನೀಡ್ ಟು ರೈಟ್ ದಿಸ್ ಝೀರೋಸ್. ಓಕೆನಾ? ಬಟ್ ಇಲ್ಲಿ 0.2650 ಕರೆಕ್ಟಾ? 0.625 0.625 5,762.000 ಇದೆ. ಸೊ ಹೇಗ್ ಬರುತ್ತೆ ಇದು? ಕ್ಯಾರಿ ತಗೊಂಡಾಗ 10 ನಲ್ಲಿ 5 ಮೈನಸ್ ಆದ್ರೆ -5. ಸೊ 9 ನಲ್ಲಿ 6 3 and your 9 ನಲ್ಲಿ 2 7 2 minus 0 2 6 7 5. So after 3 digits 1 2 3 digits ಆದ್ಮೇಲೆ ನಿಮಗೆ ಡೆಸಿಮಲ್ ಪಾಯಿಂಟ್ ಇದೆ. ಐ ವಿಲ್ ರೈಟ್ ಹಿಯರ್ 3 1 2 3 ಆದ್ಮೇಲೆ ನಾನು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಕೋತೀನಿ. ಸೊ if I wanted this to converted into 10⁻³ ಆಗಿ ನಾನು ಕನ್ವರ್ಟ್ ಮಾಡ್ಬೇಕಂದ್ರೆ ವಾಟ್ ಐ ವಿಲ್ ಡೂ, ಡಿವೈಡ್ ಬೈ 10 ಡಿವೈಡ್ ಬೈ 1000. ಅದ್ರ ಬದಲು ನಾನು ಏನ್ ಮಾಡ್ಬೋದು, 3 ಬೇಕು ಅಂದ್ರೆ ನಾನು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ಕೋತಾ ಹೋಗ್ಬೋದು. 1 2 3 3 ಇರೋದ್ರಿಂದ ನನಗೆ ಪವರು, ಐ ವಿಲ್ ಶಿಫ್ಟ್ ದ ಡೆಸಿಮಲ್ ಹಿಯರ್ ಫ್ರಮ್ ದಿಸ್ ಟು ಆಫ್ಟರ್ 3 digits. So now I will getting the answer as 5.762 into 62. Sorry, this is 1, right? Sorry. We carried from here 1. Okay, sorry. So 1,735 into 10⁻³ Are you clear? ಕ್ಲಿಯರ್ ಆಯ್ತಾ ನಿಮ್ಗೆ ಇದು ಪ್ರಾಬ್ಲಮ್ಮು? Yes, ma'am.
ಅರ್ಥ ಆಯ್ತಾ ಎಲ್ಲಾರ್ಗೂನು? ಎನಿಬಡಿ ಹ್ಯಾಡ್ ಅ ಡೌಟ್? ಫಸ್ಟ್ ಏನ್ ಮಾಡ್ಬೇಕು ಹೇಳ್ಬೇಕು ನಂಗೆ ಪ್ರೊಸೀಜರ್ ಪಟ ಅಂತ. It's a basic and it is very very important for your problem section. ನಿಮಗೆ ನೀಟ್ ಅಲ್ಲಿ JEE ಅಲ್ಲಿ ಮತ್ತೆ CET ಅಲ್ಲಿ ಪ್ರಾಬ್ಲಮ್ಸ್ ನ ಮಾಡ್ಬೇಕಂದ್ರೆ if you are do the correct formula, if you are using correct formula, if you are using correct notations and if you are doing the calculation exactly correct, but if you did not see the notations like 10 to the power of 3 ಇದೆಯಾ, 10 to the power of ಅದು ಸೆಂಟಿಮೀಟರ್ ಅಲ್ಲಿ ಇದೆಯಾ, ಅದನ್ನ ಮೀಟರ್ ಕನ್ವರ್ಟ್ ಮಾಡ್ಬೇಕಾ ಅಂತ ಪ್ರಾಪರ್ ಕ್ವಶನ್ ಓದ್ಕೊಂಡಿಲ್ಲ ಮತ್ತೆ ಈ ಮೆಥಡ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಯು ವಿಲ್ ಎಲ್ಲ ಮಾಡಿ ಕೂಡ ನೀವೇನ್ ಮಾಡ್ಕೋತೀರಾ, ಮಾರ್ಕ್ಸ್ ಕಳ್ಕೊಬಿಡ್ತೀರಾ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಲ್ಲ ಅಂದ್ರೆ ಐ ವಿಲ್ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್ ಯು. ಅರ್ಥ ಆಯ್ತಾ ಆಗಿಲ್ವಾ ಎಲ್ಲರಿಗೂ? ಐ ಆಮ್ ಆಸ್ಕಿಂಗ್ ಎವ್ರಿಬಡಿ, ಈಚ್ ಅಂಡ್ ಎವ್ರಿಬಡಿ. ಯಾಕಂದ್ರೆ ನಿಮ್ ಪೇಪರ್ನ ನೀವೇ ಬರೆಯೋಕೆ ಹೋಗ್ತೀರಾ, ಪಕ್ಕದವ್ರಿಗೆ ಅರ್ಥ ಆಯ್ತು ಅಂತ ನೀವು ಸುಮ್ಮನಾಗ್ಬೇಡಿ. ಇಫ್ ಯು ಹ್ಯಾಡ್ ಅ ಡೌಟ್ ಯು ಹ್ಯಾವ್ ಟು ಆಸ್ಕ್ ಮೀ. ಎನಿ ಡೌಟ್ಸ್? ಫಸ್ಟ್ ಏನ್ ಮಾಡ್ತೀರಾ, ಕೊಟ್ಟಿರುವಂತ ಕ್ವಶನ್ ನ ಫಸ್ಟ್ ಅಬ್ಸರ್ವ್ ಮಾಡ್ಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ದ ಕ್ವಶನ್ ವೆದರ್ ದೇ ಗಿವನ್ ಯುವರ್ ಎಕ್ಸ್ಪೋನೆಂಟ್ ಟರ್ಮ್ ಆರ್ ಬೇಸ್ ಟರ್ಮ್ ಅಲ್ಲಿ ಇರುವಂತ ಎಕ್ಸ್ಪೋನೆಂಟ್ಸ್ ಸೇಮ್ ಇದೆಯಾ ಅಂತ ಯು ಹ್ಯಾವ್ ಟು ಚೆಕ್ ವಿತ್ ದಟ್. ಇಫ್ ದಟ್ ಈಸ್ ಸೇಮ್, ಅದೇನ್ ಸೇಮ್ ಇದ್ರೆ ಏನ್ ಮಾಡ್ತೀರಾ, ಯು ಜಸ್ಟ್ ಆಡ್ ದಿಸ್ ಟು ವಿತೌಟ್ ಫರ್ದರ್ ಸಿಂಪ್ಲಿಫಿಕೇಶನ್. ಡೈರೆಕ್ಟ್ ಆಗಿ ಆಡ್ ಮಾಡ್ತೀರಾ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ. ಇಫ್ ದ ಎಕ್ಸ್ಪೋನೆಂಟ್ ಇಸ್ ಡಿಫ್ರೆಂಟ್, ಎಕ್ಸ್ಪೋನೆಂಟ್ ಡಿಫ್ರೆಂಟ್ ಇದ್ದಾಗ ಈ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕನ್ವರ್ಟ್ ಈಚ್ ಅಂಡ್ ಎವ್ರಿ ನಂಬರ್. ಈ ನಂಬರ್ನ ಸಪರೇಟ್ ಆಗಿ ಮತ್ತೆ ಈ ನಂಬರ್ನ ಸಪರೇಟ್ ಆಗಿ ನೀವೇನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಯಾವುದಕ್ಕೆ, ಸ್ಟ್ಯಾಂಡರ್ಡ್ ನೊಟೇಷನ್ಗೆ, ಬೈ ಮಲ್ಟಿಪ್ಲೈಯಿಂಗ್ ಆರ್ ಬೈ ಡಿವೈಡಿಂಗ್. ಓಕೆ, ಸೊ ಬೈ ಮಲ್ಟಿಪ್ಲೈಯಿಂಗ್ ಯು ಹ್ಯಾವ್ ಟು ಚೇಂಜ್ ದಿಸ್ ನೊಟೇಷನ್ಸ್, ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ನೀವೇನ್ ಮಾಡ್ತೀರಾ ನೆಕ್ಸ್ಟ್, ಅದರಿಂದ ಏನ್ ಆಪರೇಷನ್ ಕೊಟ್ಟಿದ್ದಾರೆ, ಐದರ್ ದೇ ಗಿವ್ ಮೈನಸ್ ಸಬ್ಸ್ಟ್ರಾಕ್ಷನ್ ಆಪರೇಷನ್ ಕೊಟ್ಟಿರ್ಬೋದು ಅಥವಾ ಅಡಿಷನ್ ಆಪರೇಷನ್ ಕೊಟ್ಟಿರ್ಬೋದು. ಅದನ್ನ ನೀವೇನ್ ಮಾಡ್ತೀರಾ, ಆ ಆಪರೇಷನ್ ನ ಮಾಡ್ತೀರಾ. ದೆನ್ ಯು ವಿಲ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ದ ಸೈಂಟಿಫಿಕ್ ನೊಟೇಷನ್. ಅಗೈನ್ ಅದನ್ನ ಏನ್ ಮಾಡ್ತೀರಾ, ಬಂದಿರೋಂತ ಆನ್ಸರ್ ಅನ್ನ ನೀವು ಯಾವ್ದು ಹೈಯೆಸ್ಟ್ ಇರುತ್ತೆ ಅದರಲ್ಲಿ ಯಾವಾಗ್ಲೂ ಅವ್ರು ಇನ್ ಕೇಸ್ ಕೇಳಿದ್ರೆ 10 to the power of 2 ಅಲ್ಲಿ ಇಡಿ, 10 to the power of 1 ಅಲ್ಲಿ ಇಡಿ, ಈ ತರ ಅವ್ರು ಏನಾದ್ರು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಏನ್ ಮಾಡಿ, 10 to the power of ಅವ್ರು ಎಷ್ಟರಲ್ಲಿ ಹೇಳಿರ್ತಾರೆ ಅಷ್ಟು ಡಿಜಿಟ್ಸ್ ನ ನೀವು ಮೂವ್ ಮಾಡಿ ಇಡಬೇಕು. ಇನ್ ಕೇಸ್ ಇಫ್ ದೇ ಡಿಡಂಟ್ ಆಸ್ಕ್ ಯು, ಯು ಜಸ್ಟ್ ಡೂ ವಾಟ್ ಆರ್ ದ ಹೈಯೆಸ್ಟ್ ಪವರ್ ಏನಿದೆ ಆ ಪವರ್ ಅಲ್ಲಿ ಇಡೋದಕ್ಕೆ ಟ್ರೈ ಮಾಡ್ಬೇಕು. ಅರ್ಥ ಆಯ್ತಾ? Yes, ma'am. ಡಿಡ್ ಯು ಗೆಟ್ ಎನಿ ಡೌಟ್ಸ್? ಏನಾದ್ರು ಡೌಟ್ಸ್ ಇದೆಯಾ ಬೇರೆಯವ್ರಿಗೆ? ತುಂಬಾ ಸಿಂಪಲ್ ಇದೆ. ಒಂದು 4 ಪ್ರಾಬ್ಲಮ್ ಕೊಡ್ತೀನಿ, ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಬರ್ಕೋತೀರಾ? ಬರ್ಕೋತೀರೇನ್ರೋ? Yes, ma'am. Okay, do this thing. 1.32 into 10 to the power of -5 plus 1.8 into 10 to the power of -4. This is first problem. Express in highest notation. ನಾನು ಇಲ್ಲಿ ಹೇಳೋದು ಯಾವ್ದು highest ಅಂತ. I will check with your knowledge. 3.8 into 10 power 7 plus 8.1 into 10 power 3. Again, third question is 6.6 into 10 power 2 minus 6.6 into 10 power 10. Fourth one is 9.6 into 10 power -3 minus
6.823 into 10 power plus 5. ಬರ್ಕೊಂಡ್ರಾ ಕ್ವಶನ್ಸು? ವಿಲ್ ಯು ಟ್ರೈ ಅಟ್ ಯುವರ್ ಹೋಮ್? ಮನೇಲಿ ಟ್ರೈ ಮಾಡ್ತೀರಾ ಇವತ್ತು? Yes, ma'am. ಡೆಫಿನೆಟ್ಲಿ ಟ್ರೈ ಮಾಡಿ. ಯಾಕಂದ್ರೆ ಇವಾಗ ನಿಮಗೆ ನಾನು ಹೇಳಿದಾಗ ತುಂಬಾ ಸಿಂಪಲ್ ಇದೆ, ಅರ್ಥ ಆಯ್ತು ಅಂತ ಅನ್ಕೊಂತೀರಾ. ಒನ್ಸ್ ಯು ಗೆಟ್ ಇನ್ ಟು ದಟ್, ನೀವು ಏನ್ ಟ್ರೈ ಮಾಡ್ತೀರಾ ಅವಾಗಲೇ ನಿಮಗೆ ಗೊತ್ತಾಗೋದು ವೇರ್ ವಿ ಆರ್ ಗೆಟಿಂಗ್, ಏನೋ ನಮಗೆ ಎಲ್ಲಿ ಕನ್ಫ್ಯೂಷನ್ ಆಗ್ತಿದೆ ಅಥವಾ ವೇರ್ ವಿ ಆರ್ ಗೆಟಿಂಗ್ ನಾಟ್ ಡನ್ ದಿಸ್ ಪ್ರಾಬ್ಲಮ್, ಎಲ್ಲಿ ನಮಗೆ ಈ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂತ ಗೊತ್ತಾಗೋದು ಅವಾಗ್ಲೇನೆ. ಯು ಜಸ್ಟ್ ಪ್ರಾಕ್ಟೀಸ್ ದೀಸ್ 4 ಅಂಡ್ ಎಕ್ಸ್ಟ್ರಾ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಎಕ್ಸಾಂಪ್ಲರ್ ಅಲ್ಲಿ, ಅಲ್ಲೂ ಕೂಡ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ. ಓಕೆನಾ? ಯಾಕಂದ್ರೆ ನಿಮಗೆ ಇದನ್ನ ಟ್ರೈ ಮಾಡಿದ್ರೇನೆ ನೀವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಅಥವಾ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಮಾರ್ಕ್ಸ್ ಈಸಿಯಾಗಿ ನೀರು ಕುಡ್ದಂಗ್ ಬರುತ್ತೆ. ಇಲ್ಲ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಮಾಡಿರ್ತೀರಾ, ಸಾಲ್ವ್ ಮಾಡಿರ್ತೀರಾ, ಬಟ್ ಲಾಸ್ಟ್ ಅಲ್ಲಿ ಕನ್ವರ್ಟ್ ಮಾಡೋದನ್ನ ಗೊತ್ತಿಲ್ಲ ಅಂದ್ರೆ, ಅವ್ರು ಕೇಳಿರೋ ಟರ್ಮ್ ಬಂದಿಲ್ಲ ಅಂದ್ರೆ ನಿಮಗೆ ಆನ್ಸರೇ ಬರಲ್ಲ. ಸೊ ಹಾಗಾಗಿ this is a very important thing. You have to learn, you have to write, and you have to correctly understand this concept. ಅರ್ಥ ಆಯ್ತಾ? Any doubts? Any doubts? ಹೇಳ್ಬೇಕು. ಯಾರಿಗಾದ್ರೂ ಡೌಟ್ಸ್ ಇದೆಯಾ? No, ma'am. No doubts? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಫರ್ದರ್ ಇನ್ನ 2 ಆಪರೇಷನ್ಸ್ನ ನಾವು ಮಾಡೋಣ. ಬಟ್ ಇವತ್ತಿನ ಕ್ಲಾಸಲ್ಲಿ ಏನೇನು ಹೇಳಿದ್ದೀನಿ ಅಷ್ಟು ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕೇಳಿ. ವಿ ವಿಲ್ help you guys. Don't hesitate to ask us. Okay? Thank you for your participation. And let us wind up this class. Close ಮಾಡ್ಲಾ ಕ್ಲಾಸ್ನ? Nobody is talking. Why? Initially you people are so enthusiastic, but now you people are so sad. Why? ಏನಾಗ್ತಿದೆ ನಿಮ್ಗೆಲ್ಲ? ಇನ್ನ ಎಕ್ಸಾಮ್ ಇದೆ. Nobody is answering. ಯಾಕ್ರಪ್ಪ? ಆನ್ಸರ್ ಮಾಡ್ರು. ಕ್ಲಾಸ್ ಸ್ಟಾಪ್ ಮಾಡ್ಲಾ, ಕಂಟಿನ್ಯೂ ಮಾಡ್ಲಾ, ಏನು ಹೇಳಿ? Shall we end this session? Okay? Yes, ma'am. ಓಕೆ, ನಾನು ಕೊಟ್ಟಿರೋ ಅಷ್ಟು ಪ್ರಾಬ್ಲಮ್ಸ್ನ ನೀವು ಮಾಡ್ಕೊಂಡ್ ಬರ್ಬೇಕು. ಯಾರು ಮಿಸ್ ಮಾಡೋ ಹಾಗಿಲ್ಲ, ಈಗಲೇ ಹೇಳ್ತಿದ್ದೀನಿ. Okay, ma'am. ಓಕೆ. Okay, ma'am. Wait for a minute. I will take a screenshot of your attendance. Just wait for 1 minute. Because we have to ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಕೊಡ್ತೀವಿ ಅಟೆಂಡೆನ್ಸ್ನ, ಮತ್ತೆ ಯಾರ್ಯಾರು ನಿಜವಾಗ್ಲೂ ಅಟೆಂಡ್ ಮಾಡ್ತಿದ್ದೀರಾ ಅಂತ ಅವರಿಗೂ ಗೊತ್ತಾಗುತ್ತೆ. ಕೆಲವರೆಲ್ಲ ಗ್ರೂಪಲ್ಲಿ ತುಂಬಾ ಜನ ಜಾಯ್ನ್ ಆಗಿದ್ದೀರಾ, ಬಟ್ ಓನ್ಲಿ ಫ್ಯೂ ಪೀಪಲ್ಸ್ ಆರ್ ಅಟೆಂಡಿಂಗ್. ಯಾಕೆ? ಏನಾದ್ರೂ ಇಶ್ಯೂಸ್ ಇದೆಯಾ? ಇವಾಗ ನೀವು 5 ಆಗಲ್ಲ ಅಂತ ಹೇಳಿದ್ರಿ. ವಿ ಆರ್ ರೀಶೆಡ್ಯೂಲ್ಡ್ ಅವರ್ ಕ್ಲಾಸಸ್ ಟು 6 to 7 ನಾವು ಏನ್ ಮಾಡಿದ್ವಿ, ರೀಶೆಡ್ಯೂಲ್ ಕೂಡ ಮಾಡಿದ್ವಿ.
ನಿಮ್ಮ ಕನ್ವೀನಿಯನ್ಸಿಗೋಸ್ಕರ ನಮ್ದೆಲ್ಲ ಪ್ರಯತ್ನಗಳಾಗ್ತಿದೆ. ಬಟ್ ಇಫ್ ಯು ಆರ್ ನಾಟ್ ಹೆಲ್ಪ್ ಅಸ್, ದೆನ್ ವಿ ಕಾಂಟ್ ಏಬಲ್ ಟು ಹೆಲ್ಪ್ ಯು ಪೀಪಲ್. ಓಕೆ, ಥ್ಯಾಂಕ್ ಯು.